Good morning, dear students. So, shall we continue with reported speech? In the previous class, we have learnt about direct speech, the definition of direct speech, and reported speech, the definition of reported speech. Direct speech ಅಂದ್ರೇನು? ಇಬ್ಬರ ವ್ಯಕ್ತಿಗಳ ನಡುವೆ ಇರುವಂತಹ ಸಂಭಾಷಣೆ ಏನಿದೆ ಆ ಸಂಭಾಷಣೆಯನ್ನು ಯಥಾವತ್ತಾಗಿ ಹೇಳುವಂತಹ ಅಥವಾ ಮರು ಪ್ರಸ್ತುತಪಡಿಸುವಂಥದ್ದೇನಿದೆ ವಿದಿನ್ ಕೋಟ್ಸ್ ಅಥವಾ ಸ್ಕ್ರಿಪ್ಟ್ ಫಾರ್ಮ್ನೊಳಗೆ ಪ್ರೆಸೆಂಟ್ ಮಾಡುವಂತಹ ಕಾನ್ವರ್ಸೇಷನ್ ಅನ್ನು ನಾವು ಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ. ಸೊ ವಾಟ್ ಡು ಯು ಮೀನ್ ಬೈ ರಿಪೋರ್ಟೆಡ್ ಸ್ಪೀಚ್? ರಿಪೋರ್ಟೆಡ್ ಸ್ಪೀಚ್ ಇನ್ ಅದರ್ ವರ್ಡ್ಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಡೈರೆಕ್ಟ್ ಸ್ಪೀಚ್. ಹಾಗಾದರೆ ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು? ಸೊ ಯಥಾವತ್ತಾಗಿರುವಂತಹ ಪದಗಳನ್ನು ಬಳಸದೆ ಇಬ್ಬರ ವ್ಯಕ್ತಿಗಳ ನಡುವೆ ನಡೆದಿರುವ ಸಂಭಾಷಣೆಯನ್ನು ಮರು ಪ್ರಸ್ತುತಪಡಿಸ್ತಕ್ಕಂಥದ್ದೇನಿದೆ ದಟ್ ಈಸ್ ವಾಟ್ ವಿ ಡು ಕಾಲ್ ಹ್ಯಾಸ್ ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಅನ್ನುವ ಆ ಪದಗಳಲ್ಲಿಯೇ ಈ ಸ್ಪೀಚ್ ಏನಿದೆ ಇದನ್ನು ನಾವು ಥರ್ಡ್ ಪರ್ಸನ್ ಆಗಿ ರಿಪೋರ್ಟ್ ಮಾಡ್ತಾ ಇದ್ದೇವೆ ಅನ್ನೋದು ಅಂದರೆ ಮರು ಪ್ರಸ್ತುತಪಡಿಸ್ತಾ ಇದ್ದೇವೆ ಅನ್ನೋದು ನಮಗೆ ತಿಳಿಯುತ್ತೆ. ಸೊ ರಿಪೋರ್ಟೆಡ್ ಸ್ಪೀಚ್ ಯೂಶುವಲ್ ಆಗಿ ಘಟನೆ ಮುಗಿದ ನಂತರದೊಳಗೆ ಆ ಘಟನೆಯನ್ನು ನಾವು ವ್ಯಕ್ತಪಡಿಸೋದ್ರಿಂದ ಯೂಶುವಲಿ ಇನ್ ರಿಪೋರ್ಟೆಡ್ ಸ್ಪೀಚ್ ವಿ ಡು ಫಾಲೋ ಪಾಸ್ಟ್ ಟೆನ್ಸ್. ಸೊ ಟೆನ್ಸ್ ಏನಾಗಿರುತ್ತೆ? ಪಾಸ್ಟ್ ಟೆನ್ಸ್ ಆಫ್ ದ ಕರೆಸ್ಪಾಂಡಿಂಗ್ ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಅಂದರೆ ಆ ವಾಕ್ಯ ಏನಿದೆ ನಮಗೆ ಡೈರೆಕ್ಟ್ ಸ್ಪೀಚಲ್ಲಿ ಕೊಟ್ಟಿರುವಂತಹ ವಾಕ್ಯದ ಪಾಸ್ಟ್ ಫಾರ್ಮ್ ಅನ್ನು ಪಡೆದಿರುತ್ತೆ. ದಿಸ್ ಇಸ್ the basic rule that you need to follow while changing a sentence from direct speech to reported speech. So in the previous class we have already learned the first rule, that is the proper usage of reporting verb. So ಡೈರೆಕ್ಟ್ ಸ್ಪೀಚನ್ನು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡುವಾಗ ಬಹು ಮುಖ್ಯವಾಗಿ ನಾವು ಫಾಲೋ ಮಾಡಬೇಕಾಗಿರ್ತಕ್ಕಂಥ ಅಂಶಗಳನ್ನು ನಾನು ನಿನ್ನೆ ನಿಮಗೆ ಹೇಳಿದ್ದೆ. ಮೊದಲನೇದು ರಿಪೋರ್ಟಿಂಗ್ ವರ್ಬ್. A verb which is used to report the conversation between any two individuals, ಅದನ್ನು ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಹೇಳ್ತೀವಿ. ಸೊ ರಿಪೋರ್ಟಿಂಗ್ ವರ್ಬ್ ಏನಿದೆ ಪ್ರಾಪರ್ ಯೂಸೇಜ್ ಆಫ್ ರಿಪೋರ್ಟಿಂಗ್ ವರ್ಬ್ ಆಗಬೇಕು. ಸೆಕೆಂಡ್ ಇಸ್ ಯೋರ್ ಫೋಕಸ್ ಶುಡ್ ಬಿ ವಿತ್ ರಿಗಾರ್ಡ್ ಟು ಯೂಸ್ ಆಫ್ ಕನೆಕ್ಟಿಂಗ್ ವರ್ಬ್. In the previous class we have already learned about reporting verb as well as connecting verb. So ನಮ್ಮ ಸೆಂಟೆನ್ಸ್ ಅಸರ್ಟಿವ್ ಸೆಂಟೆನ್ಸ್ ಆಗಿದ್ರೆ ಅಸರ್ಟಿವ್ ಸೆಂಟೆನ್ಸ್ ಇದ್ದಂತಹ ಸಂದರ್ಭದಲ್ಲಿ ನಾವು ಯೂಸ್ ಮಾಡುವಂತಹ ರಿಪೋರ್ಟಿಂಗ್ ವರ್ಬ್ ಸಾಮಾನ್ಯವಾಗಿ ಸೆಡ್ ಆಗಿರುತ್ತೆ, ಇಲ್ಲ ಟೋಲ್ಡ್ ಆಗಿರುತ್ತೆ, ಅಥವಾ ಸೆಡ್ ಟೋಲ್ಡ್ ಆನ್ಸರ್ಡ್ ಆಗಿರುತ್ತೆ. ಸಾಮಾನ್ಯವಾಗಿ ಸೆಡ್ ಟೋಲ್ಡ್ ಆನ್ಸರ್ಡ್ ಬಿಲೀವ್ಡ್ ಈ ರೀತಿಯ ಪದಗಳನ್ನು ನಾವು ರಿಪೋರ್ಟಿಂಗ್ ವರ್ಬ್ ಆಗಿ ಯೂಸ್ ಮಾಡ್ತೀವಿ ಅಸರ್ಟಿವ್ ಸೆಂಟೆನ್ಸ್. ವಾಟ್ ಇಫ್ ಯುವರ್ ಸೆಂಟೆನ್ಸ್ ಈಸ್ ಅ ಕ್ವಶನ್ ಸೆಂಟೆನ್ಸ್? ಅಂದರೆ WH ಕ್ವಶನ್ ಆಗಿದ್ರೆ ನಾವು ಬಳಸುವಂತಹ ರಿಪೋರ್ಟಿಂಗ್ ವರ್ಬ್ ಏನಾಗಿರುತ್ತೆ? ಯೂಶುವಲ್ ಆಗಿ ಆಸ್ಕ್ಡ್, ಎನ್ಕ್ವೈರ್ಡ್ ಅಥವಾ ಕ್ವಶನ್ ಆಗಿರುತ್ತೆ. ಇನ್ ದ ಸೇಮ್ ವೇ ಎಸ್ ಆರ್ ನೋ ಕ್ವಶನ್ ಆಗಿದ್ದಾಗ್ಯೂ ಕೂಡ ನಾವು ಬಳಸುವಂತಹ ರಿಪೋರ್ಟಿಂಗ್ ವರ್ಬ್ that would be asked, questioned, enquired. What if you're reporting an exclamatory sentence? What if you're reporting an exclamatory sentence? ನಾವು ಒಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅನ್ನು ರಿಪೋರ್ಟ್ ಮಾಡ್ತಿದ್ರೆ ಸಾಮಾನ್ಯವಾಗಿ ನಮ್ಮ ರಿಪೋರ್ಟಿಂಗ್ ವರ್ಬ್ ಎಕ್ಸ್ಕ್ಲೈಮ್ಡ್, ಸರ್ಪ್ರೈಸ್ ಈ ರೀತಿಯ ಪದಗಳಿವೆ. ಆ್ಯಂಡ್ ಇಫ್ ಯು ಆರ್ ರಿಪೋರ್ಟಿಂಗ್ ಆನ್ ಇಂಪ್ಯಾರೇಟಿವ್ ಸೆಂಟೆನ್ಸ್ ನಾವು ಯೂಸ್ ಮಾಡುವಂಥ ರಿಪೋರ್ಟಿಂಗ್ ವರ್ಬ್ ರಿಕ್ವೆಸ್ಟೆಡ್, ಪ್ಲೀಡೆಡ್ ಈ ರೀತಿಯ ಪದಗಳಾಗಿರ್ತವೆ. ಆ್ಯಂಡ್ ಕಮಿಂಗ್ ಟು ಕನೆಕ್ಟಿಂಗ್
ವರ್ಡ್. ಅಸರ್ಟಿವ್ ಸೆಂಟೆನ್ಸಿಗೆ ನಾವು ಕನೆಕ್ಟಿಂಗ್ ವರ್ಡ್ ದಟ್ ಆಗಿ ಬಳಸ್ತೇವೆ. ಆ್ಯಂಡ್ ದೆನ್ WH ಕ್ವಶನ್ನಿಗೆ ನಾವು ಅಲ್ಲಿರುವಂತಹ WH ವರ್ಡನ್ನೇ ನಾವು ಕನೆಕ್ಟಿಂಗ್ ವರ್ಡ್ ಆಗಿ ಬಳಸ್ತೀವಿ. ಎಸ್ ಆರ್ ನೋ ಕ್ವಶನ್ನಿಗೆ IF ಇಫ್ ಅಥವಾ ವೆದರನ್ನು ನಾವು WHETH ವೆದರನ್ನು ನಾವು ಅಲ್ಲಿ ಕನೆಕ್ಟಿಂಗ್ ವರ್ಡ್ ಆಗಿ ಯೂಸ್ ಮಾಡ್ತೀವಿ. ಆ್ಯಂಡ್ ದೆನ್ ಇಫ್ ಇಟ್ ಈಸ್ ಅನ್ ಇಂಪ್ಯಾರೇಟಿವ್ ಸೆಂಟೆನ್ಸ್, ನಾವು ಇಂಪ್ಯಾರೇಟಿವ್ ಸೆಂಟೆನ್ಸನ್ನು ಬಳಸೋದಾಯಿತು ಅಂತ ಹೇಳಿದರೆ ಆ ಇಂಪ್ಯಾರೇಟಿವ್ ಸೆಂಟೆನ್ಸಿಗೆ ಸಾಮಾನ್ಯವಾಗಿ ಟು ಅನ್ನು ನಾವು ಬಳಸ್ತೀವಿ. ಕಮ್ಯಾಂಡೆಡ್ ಟು, ಆರ್ಡರ್ಡ್ ಟು. ಆ್ಯಂಡ್ ಇಫ್ ಇಟ್ ಈಸ್ ಪ್ಲೀಡೆಡ್ ದಟ್, ರಿಕ್ವೆಸ್ಟೆಡ್ ದಟ್. ಕಮ್ಯಾಂಡ್ ಇದ್ದಾಗ ಟು ಅನ್ನು, ಪ್ಲೀಡ್ ಇದ್ದಾಗ ದಟ್ ಅನ್ನು ನಾವು ಬಳಸ್ತೇವೆ. ಆ್ಯಂಡ್ ಇಫ್ ಯುವರ್ ಸೆಂಟೆನ್ಸ್ ಈಸ್ ಅನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಒನ್ಸ್ ಅಗೇನ್ ಅದು ಸ್ಟೇಟ್ಮೆಂಟ್ ಫಾರ್ಮಲ್ಲೇ ಇರುವಂಥ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ದಟ್ ಅನ್ನು ಕನೆಕ್ಟಿಂಗ್ ವರ್ಡನ್ನು ಬಳಸ್ತೇವೆ. ಸೊ we have already dealt with it in detail in the previous class. Now coming to the third, the most important one, that is tense changes. Okay, third rule ಏನು, it's tense changes. Tense changes from its present form to corresponding past forms. Tense changes. ಅದಾದ ನಂತರ fourth rule is pronoun. Pronoun changes from first and second person to third person. Pronoun changes from first and second person to third person. That's the fourth rule. And the fifth rule is corresponding adjectives of nearness and adjectives of distance. Adjectives of nearness and adjectives of distance to change. Changes from, that is adjectives of nearness changes to adjectives of distance. So these are the five points that you need to keep in mind while changing a sentence from direct speech to reported speech. So coming to the third one, since we have already discussed the proper usage of reporting verb and using proper connecting word, proper usage of reporting verb and using proper connecting word. We have already discussed with these two. So now let us learn about the rules of changing tenses. Okay? So present changes to its past form. When we do say tense or changes or rules for changing the tense or change of tenses ಅಂತ ಹೇಳುವಾಗ ನಾವು ಗಮನದಲ್ಲಿ ಇಟ್ಕೋಬೇಕಾಗಿರೋದೇನು ಅಂದರೆ ಆಲ್ ಕೈಂಡ್ ಆಫ್ ಟೆನ್ಸಸ್, ದಟ್ ಈಸ್ ಟೆನ್ಸ್ ಅಂತ ಕಲಿತಾಗ ನೀವು ವರ್ಬ್ಸ್ ಅಂತ ಕಲಿತಾಗ ಹೆಲ್ಪಿಂಗ್ ವರ್ಬ್ ಅನ್ನ ಕಲ್ತಿದ್ದೀವಿ, ಆ ನಂತರ ಮೇನ್ ವರ್ಬ್ ಅನ್ನ ಕಲ್ತಿದ್ದೀವಿ, ಆಕ್ಸಿಲರಿ ಮಾಡೆಲ್ಸ್ ಅನ್ನ ಕಲ್ತಿದ್ದೀವಿ. ಸೊ ಆಲ್ ಕೈಂಡ್ ಆಫ್ ವರ್ಬ್ಸ್, ಹೆಲ್ಪಿಂಗ್ ವರ್ಬ್ಸ್, ಮೇನ್ ವರ್ಬ್ ಆಸ್ ವೆಲ್ ಆಸ್ ಮಾಡೆಲ್ ಆಕ್ಸಿಲರೀಸ್, ಇವೆಲ್ಲವೂ ಕೂಡ ಅದರ ಪ್ರೆಸೆಂಟ್ ಫಾರ್ಮ್ ಇಂದ ಕರೆಸ್ಪಾಂಡಿಂಗ್ ಪಾಸ್ಟ್ ಫಾರ್ಮಿಗೆ ಚೇಂಜ್ ಆಗುತ್ತೆ. ಟೆನ್ಸ್ ಚೇಂಜ್ ಫ್ರಮ್ ಇಟ್ಸ್ ಪ್ರೆಸೆಂಟ್ ಫಾರ್ಮ್ ಟು ಕರೆಸ್ಪಾಂಡಿಂಗ್ ಪಾಸ್ಟ್ ಫಾರ್ಮ್. ಓಕೆ, ಚೇಂಜ್ ಆಫ್ ಟೆನ್ಸಸ್.
change of tenses. Present form changes to past. Present form changes to past. What do you mean by this? Means simple present changes to simple past. So let me take an example. Sheila said, I write a letter. I write a letter. So this is direct speech. Illi Sheila is the speaker. Said here is the reporting verb. I have already introduced you about reporting verb. So said is the reporting verb. Namgilirtakantaha verb, main verb is write. You do not have any auxiliary verb in this sentence. Main verb ide illi write. Letter. This is your direct speech. So how do you change this simple present direct speech to reported form? Reported sentence ಗೆ change ಮಾಡುವಾಗ ಇದು ಯಾವ ರೀತಿ ಬದಲಾಗುತ್ತೆ? Simple present tense changes to simple past, which means Sheila said, since reporting verb past alide ಹಾಗಾಗಿ you do keep the same past form, reporting verb said. Sheila said. Now reporting verb ನಮಗೆ ಕೊಟ್ಬಿಟ್ಟಿದೆ. Script form ನೊಳಗೆ has already conveyed to you. Script form ನೊಳಗೆ ನಮಗೆ reporting verb ಇರೋದಿಲ್ಲ. ಆ ಸಂದರ್ಭದೊಳಗೆ ನಾವು reporting verb ಅನ್ನ ಬರಿಬೇಕು. ಬಟ್ ಇಲ್ಲಿ ನಮಗೆ ಈಗಾಗಲೇ reporting verb ಅನ್ನ ನಮಗೆ ಕೊಟ್ಟಿದೆ. Your given sentence, the sentence which is in direct speech, already has a reporting verb, and so you do write the same one here. Reporting verb set anna baridira. Now you need to use connecting word. Connecting word now you need to use connecting word. A connecting word yavadu? Since this is a statement, I write a letter. Idu ಒಂದು statement ಆಗಿರೋದ್ರಿಂದ ನಾವು ಬರೆಯುವಂತಹ ಕನೆಕ್ಟಿಂಗ್ ವರ್ಡ್ ಏನಾಗಿರುತ್ತೆ? ಕನೆಕ್ಟಿಂಗ್ ವರ್ಡ್ ಈಸ್ ದಟ್. ಓಕೆ, ನಮ್ಮ ಕನೆಕ್ಟಿಂಗ್ ವರ್ಡ್ ಏನಾಗಿರುತ್ತೆ? said that. So this is connecting verb. Said that. I becomes she. ಯಾಕಂದ್ರೆ ನಾನು ನಿಮಗೆ ಪ್ರನೌನ್ಸ್ ಚೇಂಜ್ ಆಗುತ್ತೆ ಅನ್ನೋದು ಹೇಳಿದ್ದೆ. First person and second person pronoun changes to third person. So I first person, Sheila feminine gender. So I changes to she. She wrote. Write in a past form. Wrote. She wrote a letter. She wrote a letter. Full stop. So this is how the simple present tense changes to simple past. And the same rule applies to present continuous, present perfect, and even present perfect continuous tense. ಆ ಟೆನ್ಸ್ಗಳಲ್ಲಿ ಬರ್ತಕ್ಕಂಥ ಎಲ್ಲ ಆಕ್ಸಿಲರೀಸ್ ಚೇಂಜ್ ಆಗುತ್ತೆ. Present progressive tense.
Let me take the continuous form or progressive form of same one. ಆಗಲೇ ತಗೊಂಡಂತಹ ಶೀಲಾ writes a letter or Sheila said I write a letter ಇರುತ್ತೆ. I'll be taking the same one here. Sheila said I am writing a letter. So, how do you change this? That's once again same way. Sheila said that she I ಇರೋದು she ಆಗತ್ತೆ. She am ಇರೋದು ನೀವು past form ತಗೋಬೇಕು. So she was writing. ing form ನಲ್ಲಿರ್ತಕ್ಕಂಥ ಪ್ರೆಸೆಂಟ್ ing ಫಾರ್ಮ್ ಅಥವಾ ಕಂಟಿನ್ಯೂಸ್ ಟೆನ್ಸ್ ಏನಿದೆ ಅಥವಾ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ನಾವೇನು ಕರಿತೇವೆ ಅದನ್ನು ನಾವು ಪಾಸ್ಟ್ ಫಾರ್ಮ್ಗೆ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಆಮ್ ಅನ್ನು ನಾವು ವಾಸ್ ಆಗಿ ಚೇಂಜ್ ಮಾಡಿದ್ದೇವೆ. ವಿ ಹ್ಯಾವ್ ಚೇಂಜ್ ಆಮ್ ದಟ್ ಈಸ್ ಪ್ರೆಸೆಂಟ್ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್. ಬಿ ಫಾರ್ಮ್ ಆಫ್ ಹೆಲ್ಪಿಂಗ್ ವರ್ಬ್ನ ಪ್ರೆಸೆಂಟ್ ಫಾರ್ಮ್ ಇದೆ, ಅದನ್ನು ನಾವಿಲ್ಲಿ ಪಾಸ್ಟ್ಗೆ ವಾಸ್ ಆಗಿ ಚೇಂಜ್ ಮಾಡಿದ್ದೇವೆ. ಸೆಡ್ ದಟ್ ಶಿ ವಾಸ್ writing a letter. Okay, so present continuous tense nalirtakanತಹ direct speech. Sheila said I am writing a letter. ಇದು ಈಗ ಏನಾಗಿ ಚೇಂಜ್ ಆಗ್ತಾ ಇದೆ? Sheila said that she was writing a letter. The next one, present perfect tense. Present perfect tense. Sheila said I have written a letter. Present perfect tense changes to past perfect tense. So, Sheila said that she, I changes to she, adar ನಂತರ have the present form of has or have form of verb, have changes to had, written past participle ಆಗಿರೋದ್ರಿಂದ ಆ past participle ಹಾಗೆ ಉಳಿಯುತ್ತೆ. you actually did not change it, or you cannot actually change it. So you written remains the same way. Written a letter. Sheila said that she had written a letter. Okay, so what about present perfect continuous tense? Present perfect continuous tense. It's also called as present progressive tense. So present perfect continuous tense. Present perfect continuous tense changes to past perfect continuous tense.
taking the same one, Sheila said that. Sheila said, I, within words, I have been writing a letter. I have been writing a letter. ಇದು ಏನಾಗಿ ಚೇಂಜ್ ಆಗಬೇಕೀಗ present perfect continuous tense subject plus has or have form of the verb plus be form in its past participle main verb in its ing form then the object ಇದು ಏನಾಗಿ ಚೇಂಜ್ ಆಗುತ್ತೆ Sheila said I have been writing a letter now in its reported speech changes to Sheila said that she had added been cannot be changed. She had been writing a letter. So this is all about the change of tense in its present. Present form nolage ತಕ್ಕಂತ ಸಿಂಪಲ್ ಪ್ರೆಸೆಂಟ್ ಯಾವ ರೀತಿ ಚೇಂಜ್ ಆಗುತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಚೇಂಜಸ್ ಟು ಸಿಂಪಲ್ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಚೇಂಜಸ್ ಟು ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಚೇಂಜಸ್ ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಚೇಂಜಸ್ ಟು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಹಾಗಾದ್ರೆ do you think that all the direct speech would be only in present tense ಕೇವಲ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ಆ ಡೈರೆಕ್ಟ್ ಸ್ಪೀಚ್ ಗಳು ನಮಗೆ ಇರುತ್ತಾ ಆರ್ ವಿ ಪ್ರೆಸೆಂಟೆಡ್ ವಿತ್ ಸೆಂಟೆನ್ಸಸ್ ಓನ್ಲಿ ಇನ್ ಪ್ರೆಸೆಂಟ್ ಟೆನ್ಸ್ ಡೈರೆಕ್ಟ್ ಸ್ಪೀಚ್ ಅಲ್ಲಿ ಪಾಸ್ಟ್ ಟೆನ್ಸ್ ಇರೋದೇ ಇರುತ್ತೆ ಯು ಕ್ಯಾನ್ ಹ್ಯಾವ್ ಸೆಂಟೆನ್ಸಸ್ ಇನ್ ಸಿಂಪಲ್ ಪಾಸ್ಟ್ ಟು ಓಕೆ ಸೊ ವಾಟ್ ಹ್ಯಾಪನ್ಸ್ with regard to simple past tense simple past tense changes to past perfect tense okay simple past tense changes to past perfect simple past changes to past perfect okay so ega Sheila to take an example said I wrote a letter I wrote a letter this is simple past tense subject plus main verb in its past form then the object how about changing a sentence a direct speech direct speech in simple past tense to reported speech ಯಾವ ರೂಲ್ ಅನ್ನು ನಾವಿಲ್ಲಿ ಅಪ್ಲೈ ಮಾಡ್ತೀವಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ವಾಟ್ ಅಬೌಟ್ ಸಿಂಪಲ್ ಪಾಸ್ಟ್ ಸಿಂಪಲ್ ಪಾಸ್ಟ್ ಚೇಂಜಸ್ ಟು ಪಾಸ್ಟ್ ಪರ್ಫೆಕ್ಟ್ ಸೊ ರಿಪೋರ್ಟೆಡ್ ಸ್ಪೀಚ್ ನಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇರುವಂತಹ ಸೆಂಟೆನ್ಸ್ ಅನ್ನ ರಿಪೋರ್ಟೆಡ್ ಸ್ಪೀಚ್ ಗೆ ಚೇಂಜ್ ಮಾಡಿದಾಗ ಸೆಂಟೆನ್ಸ್ changes to past perfect. So Sheila said that she wrote ಇರೋದೇನಾಗುತ್ತೆ ಈಗ had written ಆಗುತ್ತೆ past perfect ಆಗಬೇಕು so subject she ಈಗ wrote main verb in its past form ಅದರ ಬದಲಿಗೆ ನಮ್ಮ ಸೆಂಟೆನ್ಸ್ ಏನಾಗಬೇಕು ಈಗ subject plus past form of had then the past participle form of main so she had written
she had written a letter. Reported speech nolage Sheila said that I wrote a letter. So I obviously pronoun changes, right? Now your focus is wrote becomes had written. Had written a letter. That is simple past. The main verb and its past form changes to has or had form in the past form, that is had plus main verb in its past participle form. That is the rule with regard to changing the direct speech given with simple past tense. Simple past tense ಅಲ್ಲಿ ಕೊಟ್ಟಿರುವಂತಹ ಸೆಂಟೆನ್ಸ್ ಅನ್ನು ನಾವು ಅದರ ಪಾಸ್ಟ್ ಪರ್ಫೆಕ್ಟ್ ಫಾರ್ಮ್ಗೆ ಚೇಂಜ್ ಮಾಡ್ತೀವಿ. ಸೊ ವಾಟ್ ಅಬೌಟ್ past continuous tense? Past continuous tense remains the same. And coming to the sentence which is given in past perfect, simple past changes to past perfect. Andre past perfect ಏನಾಗಬೇಕು? Past perfect tense remains the same. Past perfect tense remains the same, which means past perfect tense ನಲ್ಲಿಯೇ ಉಳಿಯುತ್ತೆ. Okay, so Sheila said I had written a letter. I had written a letter. This ಇಲ್ಲಿ had written ಏನಿದೆ, had written remains the same. Actually ಸೆಂಟೆನ್ಸ್ ನೊಳಗೆ ಪ್ರನೌನ್ ಮಾತ್ರ ಚೇಂಜ್ ಆಗುತ್ತೆ. ಅದು ಹೊರತುಪಡಿಸಿದ್ರೆ ಬೇರೆ ಏನು ಚೇಂಜಸ್ ಅನ್ನು ನಾವು ಮಾಡೋದಿಲ್ಲ. ಸೊ Sheila said that she had written a letter. Okay, so changes ಏನಿದೆ, that ಅನ್ನುವ ಕನೆಕ್ಟಿಂಗ್ ವರ್ಡ್ ಅನ್ನು ಆಡ್ ಮಾಡಿದೀವಿ. ಆ ನಂತರ I ಇರೋದು she ಆಗಿ ನಾವು ಫಸ್ಟ್ ಪರ್ಸನ್ ಪ್ರನೌನ್ ಅನ್ನ ಥರ್ಡ್ ಪರ್ಸನ್ ಪ್ರನೌನ್ ಆಗಿ ಚೇಂಜ್ ಮಾಡ್ತೀವಿ. ಸೊ ಪಾಸ್ಟ್ ಪರ್ಫೆಕ್ಟ್ ರಿಮೈನ್ಸ್ ದ ಸೇಮ್ ಅಂಡ್ ದ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್ ವಿತ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಟು. ಸೊ ವಾಟ್ ಅಬೌಟ್ ಸಿಂಪಲ್ ಫ್ಯೂಚರ್? ಸಿಂಪಲ್ ಫ್ಯೂಚರ್ ಟೆನ್ಸ್ ನೊಳಗೆ ನಮಗೆ ಸೆಂಟೆನ್ಸ್ ಅನ್ನ ಕೊಟ್ಟಿದ್ರೆ ಹೇಗೆ? ಸಿಂಪಲ್ ಫ್ಯೂಚರ್ ಅಲ್ಲಿದ್ದಾಗ ವಿಲ್ ಆರ್ ಶೆಲ್ ಏನಿದೆ that changes to would. Okay, Sheila simple future. ಸಿಂಪಲ್ ಫ್ಯೂಚರ್ ಟೆನ್ಸ್ ನೊಳಗೆ ನಾವು ಯೂಸ್ ಮಾಡುವಂತಹ ಮಾಡ್ಯೂಲ್ಸ್ ಪ್ರೆಸೆಂಟ್ ಫಾರ್ಮ್ ಇಂದ ಅದರ ಕರೆಸ್ಪಾಂಡಿಂಗ್ ಪಾಸ್ಟ್ ಫಾರ್ಮ್ ಅನ್ನ ಪಡ್ಕೊಳ್ಳುತ್ತೆ. Sheila said I will write a letter. I will write a letter. So ಇಲ್ಲಿ will changes to would. Shall idru kuda it changes to would. So Sheila said that she would write. She would wrote agalla. She would write a letter. She would write a letter. Okay. So ಇಲ್ಲಿ ಏನಾಗುತ್ತೆ, ಪ್ರೆಸೆಂಟ್ ಟೆನ್ಸ್ ನಲ್ಲಿರುವಂತಹ ಮಾಡ್ಯೂಲ್ ಆಕ್ಸಿಲರಿ ಏನಿದೆ that changes to its past. Clear?
So simple. So that is present tense changes to past. Changes to past, and past tense changes to past perfect. Past perfect remains as past perfect. Simple present tense ನಲ್ಲಿ ಏನಾಗುತ್ತೆ ಮಾಡ್ಯೂಲ್ ಆಕ್ಸಿಲರೀಸ್ ಚೇಂಜ್ ಆಗುತ್ತೆ. These are the things that you need to remember while changing a tense or while changing a direct speech to indirect speech. Direct speech ಅನ್ನು indirect speech ಗೆ ಚೇಂಜ್ ಮಾಡುವಾಗ ನಾವಲ್ಲಿ ಗಮನಿಸಬೇಕಾಗಿರುವಂತಹ ಟೆನ್ಸ್ ಚೇಂಜಿಗೆ ನಾವು ಫಾಲೋ ಮಾಡಬೇಕಾಗಿರುವ ರೂಲ್ ಇಸ್ ಪ್ರೆಸೆಂಟ್ ಚೇಂಜಸ್ ಟು ಪಾಸ್ಟ್, past changes to past perfect, past perfect remains the past perfect, and simple future idaga the modal auxiliary changes to its past form. So idanna ನಾವು ಒಂದು ಟೇಬಲ್ ನ ರೂಪದಲ್ಲಿ ಹೇಳೋದಾದ್ರೆ how would you write this or how would you present this in the form of a table? So in the form of a table ನಾವು ಹೇಳೋದು ಹೇಗೆ ಅಂತ ಹೇಳಿದ್ರೆ am changes to was, is changes to was, are changes to were. ಅದೇ ರೀತಿ was and were ಇವೆರಡು ಏನಾಗಿ ಚೇಂಜ್ ಆಗುತ್ತೆ, had been ಆಗಿ ಚೇಂಜ್ ಆಗುತ್ತೆ. do changes to did or do changes to did changes to not to or had done. ಅದೇ ರೀತಿ shall changes to should, would changes to would, can changes to could, may changes to might, must ಮತ್ತು must ಏನಿದೆ ಅದು had to ಆಗತ್ತೆ, must changes to had to, and then please changes to requested, could changes to could do, will have changes to would have. Yes or no ಇದ್ದಾಗ ನಾವು ಅದನ್ನ in affirmative or in negative ಅಂತ ಹೇಳ್ತೀವಿ. I'll handle with it while in further classes when I do give examples with regard to it. ಅದೇ ರೀತಿ should ಇತ್ತಂದ್ರೆ no change, will changes to would, shall changes to would, should ಇತ್ತು ಅಂತ ಹೇಳಿ ನಮಗೆ ಕೊಟ್ಟಿರುವಂತಹ ಸೆಂಟೆನ್ಸ್ ನೊಳಗೆ ಈಗ should ಈಗಾಗಲೇ should ಇತ್ತು ಅಂತ ಹೇಳಿದ್ರೆ should ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಚೇಂಜ್ ಮಾಡಿದಾಗ ಯಾವುದೇ ರೀತಿಯ ಚೇಂಜಸ್ ಅನ್ನ ಕಾಣೋದಿಲ್ಲ. ಇನ್ ದ ಸೇಮ್ ವೇ ವುಡ್ ಕೂಡ ಅಷ್ಟೇ, ಇಟ್ ವುಡ್ ನಾಟ್ ಕಮ್ ಅಕ್ರಾಸ್ ಎನಿ ಕೈಂಡ್ ಆಫ್ ಚೇಂಜಸ್. ವುಡ್, ಕುಡ್, ಶುಡ್ ಆರ್ ಮೈಟ್ ಇವ್ಯಾವು ಕೂಡ ದೇ ವೋಂಟ್ ಫೈಂಡ್ ಎನಿ ಕೈಂಡ್ ಆಫ್ ಚೇಂಜ್. ಸೊ ಇದು ನಾವು ಚೇಂಜಸ್ ಆಫ್ ಟೆನ್ಸ್ ಏನಿದೆ ಆ ಟೈಮ್ನೊಳಗೆ ನಾವು ಗಮನಿಸಬೇಕಾಗಿರುವಂತಹ ರೂಲ್ಸ್. ಸೊ ಟಿಲ್ ನೌ we have learnt about the first rule, that is usage of proper reporting verb. Second one, using exact connecting verb, which is ಈ ಎರಡು ಅಂಶಗಳು ರಿಪೋರ್ಟಿಂಗ್ ವರ್ಬ್ ಆ್ಯಂಡ್ ಕನೆಕ್ಟಿಂಗ್ ವರ್ಬ್ ಇದೆರಡೂ ಕೂಡ ನಮಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಬಿಕಾಸ್ ಇಫ್ ಯು ಡೂ ಚೇಂಜ್ ಎಂಟೈರ್ ಸೆಂಟೆನ್ಸ್ ಫ್ರಮ್ ಡೈರೆಕ್ಟ್ ಟು ಇಂಡೈರೆಕ್ಟ್ ಸ್ಪೀಚ್ ಆ್ಯಂಡ್ ಎಟ್ ನೀವು ಬರೆದಿರುವಂತಹ ರಿಪೋರ್ಟಿಂಗ್ ವರ್ಬ್ ತಪ್ಪಾಗಿತ್ತಂದರೆ, ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ನೋಟ್ ದಿಸ್. ಈಗ ನಾನು ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೀನಿ. ಶೀಲಾ ಸೆಡ್ ನಾನು ಹೊಸ ಎಕ್ಸಾಂಪಲ್ ಅನ್ನು ತಗೊಂಡಿದ್ದೆ. ಆಕ್ಚುಲಿ ಐ ಆಮ್ ಯೂಸಿಂಗ್ ದ ಸೇಮ್ ಒನ್ ದಟ್ ಐ ಹ್ಯಾವ್ ಯೂಸ್ಡ್ ಟಿಲ್ ನೌ. Sheila said, I write a letter. In this particular example, you have already been familiar, or your question itself has provided you reporting verb, said. What if this sentence is presented in script form? ಇದು ನಿಮಗೆ ವಿತಿನ್ ಕೋಟ್ಸ್ ಆಗಿ ಕೊಟ್ಟಿರುವಂತಹ ಸೆಂಟೆನ್ಸ್. ಇದೇ ಸೆಂಟೆನ್ಸ್ ಅನ್ನ ನಾವು ಅಂದ್ರೆ ಈ ಸೆಂಟೆನ್ಸ್ ಅನ್ನ ನಾವು ಡೈರೆಕ್ಟ್ ಇಂದ ಇಂಡೈರೆಕ್ಟ್ ಸ್ಪೀಚ್ ಚೇಂಜ್ ಮಾಡುವಾಗ ಶೀಲಾ
ಬದ್ದದ್ದು ಕೇವಲ ದಟ್ ಅನ್ನುವಂಥ ಕನೆಕ್ಟಿಂಗ್ ವರ್ಡ್. ಯು ಹ್ಯಾವ್ ನಾಟ್ ಡನ್ ಎನಿಥಿಂಗ್ with regard to reporting verb, since the reporting verb is already given to you. So ನೀವು ನಿಮ್ಮ ಸ್ವಂತಿಕೆಯೊಳಗೆ ಯಾವ ರಿಪೋರ್ಟಿಂಗ್ ವರ್ಬ್ ಅನ್ನ ಬರಿಬೇಕು ಅಂತ ಇಲ್ಲಿ ಆಲೋಚನೆ ಮಾಡಿಬಿಟ್ಟು ರಿಪೋರ್ಟಿಂಗ್ ವರ್ಬ್ ಅನ್ನ ಬಳಸಿಲ್ಲ. ನೀವು ಬರ್ದಿರೋದು, ನೀವು ಆಡ್ ಮಾಡಿರೋದು ಕೇವಲ ಕನೆಕ್ಟಿಂಗ್ ವರ್ಡ್ ದಟ್. ಸೊ ಶೀಲಾ ಸೆಡ್ ದಟ್, ಕನೆಕ್ಟಿಂಗ್ ವರ್ಡ್ ದಟ್ ಅನ್ನ ಬರ್ದಿದ್ದೀರಾ. ಐ ಬದಲಿಗೆ ಶಿ ಬರ್ದಿ, ರೈಟ್ ಬದಲಿಗೆ ರೋಡ್ ಬರ್ದಿದ್ದೀರಾ, ರೋಡ್ ಎ ಲೆಟರ್. ಸೊ ಪರ್ಫೆಕ್ಟ್ಲಿ ಫೈನ್, ಕರೆಕ್ಟ್. ವಾಟ್ ಇಫ್ ಯು ಆರ್ ಗಿವನ್ ದ ಸೇಮ್ ಸೆಂಟೆನ್ಸ್ ಕೊಟ್ಟಿದ್ದಾರೆ ನಿಮಗೆ, ಬಟ್ ನಾಟ್ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸ್ ವಿತ್ ಇನ್ ಕೋಟ್ಸ್, ಬಟ್ ಇನ್ ದ ಫಾರ್ಮ್ ಆಫ್ ಸ್ಕ್ರಿಪ್ಟ್ ಫಾರ್ಮ್ ನೊಳಗೆ ನಿಮಗೆ ಈ ಸೆಂಟೆನ್ಸ್ ಅನ್ನ ಕೊಟ್ಟಿದ್ರು ಅಂದ್ರೆ ಹೌ ವುಡ್ ಬಿ ಯೋರ್ ಸೆಂಟೆನ್ಸ್? ಲುಕ್, ನಿಮ್ಮ ಸೆಂಟೆನ್ಸ್ ಹೀಗಿರುತ್ತೆ. ಶೀಲಾ ಐ write a letter. Okay, I write a letter. So I write a letter is a statement. I have already told you, statement ಇದ್ದಾಗ ನಾವು ಬರಿಬೇಕಾಗಿರುವಂತಹ ರಿಪೋರ್ಟಿಂಗ್ ವರ್ಬ್ ಸೆಟ್. ಸ್ಟೇಟ್ಮೆಂಟ್ ಸೆಟ್ ಇರೋದ್ರಿಂದ ಸೆಟ್ ಅನ್ನುವಂಥ ರಿಪೋರ್ಟಿಂಗ್ ವರ್ಬ್ ಅನ್ನ ನಾವು ಬರೀತೀವಿ. ಸೊ ಶೀಲಾ, ಈಗ ನೀವು ಈ ರೀತಿ ನಿಮ್ಮ ಸೆಂಟೆನ್ಸ್ಗಳಿದ್ದಾಗ you might think, why is it that I am stressing so much on reporting verb? Reporting verb actually plays a very important role. ಬಹು ಮುಖ್ಯವಾಗಿರುವಂಥ ಪಾತ್ರವನ್ನು ವಹಿಸುತ್ತೆ ರಿಪೋರ್ಟಿಂಗ್ ವರ್ಬ್. ಯಾಕೆ ಅಂತ ಹೇಳಿದ್ರೆ ಆ ರಿಪೋರ್ಟಿಂಗ್ ವರ್ಬ್ ಈ ಎಂಟೈರ್ ಸೆಂಟೆನ್ಸ್ ದಟ್ ಇಸ್ ಸ್ಪೋಕನ್ ಬೈ ದ ಪರ್ಸನ್ ಅನ್ನ ನಮಗೆ ರಿಪೋರ್ಟ್ ಮಾಡಿ ಕೊಡ್ತಾ ಇದೆ. ಹಾಗಾಗಿ ನಾವು ಇಲ್ಲಿ ಬಳಕೆ ಆಗುವಂತಹ ರಿಪೋರ್ಟಿಂಗ್ ವರ್ಬ್ ಸರಿಯಾಗಿ ಬರಬೇಕು. ಸೊ ರಿಪೋರ್ಟಿಂಗ್ ವರ್ಬ್ ಶೀಲಾ ಸೆಟ್ ಆದ ನಂತರ ದಟ್. ಸೊ ಈಗ ನಿಮ್ಮ ರಿಪೋರ್ಟೆಡ್ ಸ್ಪೀಚ್ ಏನಿದೆ, ಈ ರಿಪೋರ್ಟೆಡ್ ಸ್ಪೀಚ್ ನೊಳಗೆ ಸೆಟ್ ಅನ್ನುವಂತಹ ರಿಪೋರ್ಟಿಂಗ್ ವರ್ಬ್ ಅನ್ನ ನಾವು ಆಡ್ ಮಾಡಿದ್ವಿ. ಓಕೆ, ರಿಪೋರ್ಟಿಂಗ್ ವರ್ಬ್ ಸೆಟ್ ಅನ್ನ ನಾವು ಆಡ್ ಮಾಡಿದ್ವಿ. ಅದರ ಜೊತೆಗೆ ನಾವು ಆಡ್ ಮಾಡಿರುವಂಥದ್ದು ಕನೆಕ್ಟಿಂಗ್ ವರ್ಡ್ ದಟ್. ಸೆಟ್ ದಟ್, ಐ ಬದಲಿಗೆ ಶಿ, ರೈಟ್ ಬದಲಿಗೆ ರೋಡ್, ಶಿ ರೋಟ್ ಎ ಲೆಟರ್. ಓಕೆ, ಸೊ ಸೆಡ್ ದಟ್, ಟೋಲ್ಡ್, ಆನ್ಸರ್ಡ್, ದಟ್, ಈ ರೀತಿಯೊಳಗೆ ನಾವು ಬರೀತಾ ಹೋಗ್ತೀವಿ. ಸಿನ್ಸ್ ಯು ಆರ್ ಜಸ್ಟ್ ಗಿವನ್ ವಿತ್ ಒನ್ ಪರ್ಟಿಕ್ಯುಲರ್ ಸೆಂಟೆನ್ಸ್, ಯು ಯೂಶಲಿ ವಿ ಡು ಪ್ರಿಫರ್ ಸೆಟ್. ಬೇರೆ ಯಾವುದೇ ರಿಪೋರ್ಟಿಂಗ್ ವರ್ಬ್ಗೆ ಹೋಲಿಸಿದಾಗ ಸ್ಟೇಟ್ಮೆಂಟ್ಸ್ ಅನ್ನ ನಾವು ರಿಪೋರ್ಟ್ ಮಾಡಲಿಕ್ಕೆ ಯೂಶಲಿ ವಿ ಡು ಪ್ರಿಫರ್ ಸೆಟ್. ಸೊ ಸೆಟ್ ದಟ್ ಅನ್ನೋದು ನಾವು ಬರ್ತೀವಿ. ವಾಟ್ ಇಫ್ ಯು ಡು ಯೂಸ್ ಅ ರಾಂಗ್ ರಿಪೋರ್ಟಿಂಗ್ ವರ್ಬ್? ದಿಸ್ ಇಸ್ ಅ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ಗೆ ನೀವು ಸೆಟ್ ಬದಲಿಗೆ ಆಸ್ಕ್ಡ್ ಅನ್ನ ಬರ್ತೀವಿ. ವೈ ರಿಪೋರ್ಟಿಂಗ್ ವರ್ಬ್ಸ್ ಪ್ಲೇ ಸಚ್ ಅನ್ ಇಂಪಾರ್ಟೆಂಟ್ ರೋಲ್ ಅಂತಂದ್ರೆ, ಆಸ್ಕ್ಡ್ ಅನ್ನೋದನ್ನ ನಾವು ಬರ್ತೀವಿ ಅಂತಂದ್ರೆ ಆಗ ಆಸ್ಕ್ಡ್ ದಟ್ ಅಂತ ಹಾಕಿದ್ರೆ, ಆಸ್ಕ್ಡ್ ದಟ್ ಶಿ ರೋಟ್ ಎ ಲೆಟರ್. ಸೊ ಶಿ ರೋಟ್ ಎ ಲೆಟರ್, ಇಲ್ಲಿ ಆಸ್ಕ್ಡ್ ಆಯ್ತು ಅಂತ ಹೇಳ್ಕೊಟ್ಲೆ ದ ಎಂಟೈರ್ ಮೀನಿಂಗ್ ಐ ರೈಟ್ ಎ ಲೆಟರ್ ಹಸ್ ನೌ ಬೀನ್ ಚೇಂಜ್ಡ್ ಟು ಶಿ ರೋಟ್ ಎ ಲೆಟರ್. ಓಕೆ, ಎವ್ರಿಥಿಂಗ್ ಇಸ್ ಫೈನ್ ವಿತ್ ದ ಅದರ್ ಪಾರ್ಟ್ ಆಫ್ ದ ಸೆಂಟೆನ್ಸ್. ಬಟ್ ನೀವು ಬಳಸಿರುವಂತ ಆಸ್ಕ್ಡ್ ಏನಿದೆ, that itself conveys a wrong meaning. So since it conveys a wrong meaning, your entire sentence is wrong. So ನಾವು ರಿಪೋರ್ಟಿಂಗ್ ವರ್ಬ್ ಅನ್ನ ಬರೆಯುವಾಗ ಸ್ಟೇಟ್ಮೆಂಟ್ WH ಕ್ವಶನ್ ಅಥವಾ ಎಸ್ ಆರ್ ನೋ ಕ್ವಶನ್, ಇಂಪ್ಯಾರೇಟಿವ್ ಆರ್ ಎಕ್ಸ್ಕ್ಲಮೇಟಿವ್ ಸೆಂಟೆನ್ಸ್ ಅದನ್ನು ನಾವು ಗಮನ ಹರಿಸಿ ನಾವು ಅದಕ್ಕೆ ತಕ್ಕಾಗಿರ್ತಕ್ಕಂಥ ರೀತಿಯೊಳಗೆ ನಾವು ಪ್ರಾಪರ್ ಆಗಿರುವ ರಿಪೋರ್ಟಿಂಗ್ ವರ್ಬ್ ಬರೀತೀವಿ. Now here everything is right except this, ask. So it should be said. So proper reporting verb has a very important role to play when changing a direct speech to reported speech. Please do focus on it. So ಇವತ್ತಿನ ಕ್ಲಾಸಿಗೆ
I'll stop with it. In the next class, let us learn some more rules with regard to reported speech. Thank you, Justin.